ಕಾರ್ಯಕ್ಷಮತೆಗೆ ಒಲಿದ ಪದಕಗಳು. ಡಿಜಿ ಐಜಿಪಿ ಪ್ರಶಂಸೆಗೆ ಎಸ್ಪಿ ಲಕ್ಷ್ಮಣ ನಿಂಬರಗಿ. ಗೊಮ್ಮಟ ನಗರಿಗೆ 5 ಪದಕ. ವಿಜಯಪುರ ಖಾಕಿ ಹೊಸ ಇತಿಹಾಸ. ಅಪರಾಧಿಗಳಿಗೆ ನಿಂಬರಗಿ ಸಿಂಹ ಸ್ವಪ್ನ. ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಅಭೂತಪೂರ್ವ ಸಾಧನೆ. ಕರ್ತವ್ಯ ನಿಷ್ಠೆ ಮತ್ತು ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿರುವ ವಿಜಯಪುರ ಜಿಲ್ಲೆಗೆ ಈ ಬಾರಿ ದಾಖಲೆ ಪ್ರಮಾಣದ ಉನ್ನತ ಪ್ರಶಸ್ತಿಗಳು ಹರಿದು ಬಂದಿದ್ದು, ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಪ್ರಶಸ್ತಿ ಮುಡಿಗೇರಿಸಿಕೊಂಡ ಹೆಮ್ಮೆಯ ಜಿಲ್ಲೆಯಾಗಿ ವಿಜಯಪುರ ಹೊರಹೊಮ್ಮಿದೆ. ಅಪರಾಧಿಗಳ ಪಾಲಿನ ಸಿಂಹ ಸ್ವಪ್ನ ಎಂದೇ ಕರೆಯಲ್ಪಡುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ಬಿ ನಿಂಬರಗಿ ಅವರು 2025-26ನೇ ಸಾಲಿನ ಅತ್ಯುನ್ನತ ಡಿಜಿ ಮತ್ತು ಐಜಿಪಿ ಪ್ರಶಂಸನಾ ಪದಕ ಗೌರವಕ್ಕೆ ಭಾಜನರಾಗಿದ್ದಾರೆ. ಇವರ ಅಧಿಕಾರ ಅವಧಿ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಮಹತ್ವದ ಕಾಲಘಟ್ಟ. ಸಿಂಗಂ ಶೈಲಿಯಲ್ಲಿ ಎಸ್ಪಿ ನಿಂಬರಗಿ ಕಾರ್ಯಾಚರಣೆ. ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ ಪ್ರಮುಖ ದರೋಡೆ ಪ್ರಕರಣಗಳನ್ನ ಎಸ್ಪಿ ಲಕ್ಷ್ಮಣ ನಿಂಬರಗಿ ಅವರು ಸಿಂಗಂ ಶೈಲಿಯಲ್ಲಿ ಕಾರ್ಯಾಚರಣೆ ನಡೆಸಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ರು. ಮನಗೂಳಿಯ ಕೆನರಾ ಬ್ಯಾಂಕ್ ಭೀಕರ ದರೋಡೆ ಪ್ರಕರಣ, ಹಾಡು ಹಗಲೇ ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿದ್ದ ಚಡಚಣ ಎಸ್ಬಿಐ ಬ್ಯಾಂಕ್ ಲೂಟಿ ಹಾಗೂ ಇಡೀ ಜಿಲ್ಲೆಯ ವರ್ತಕರನ್ನೇ ಬೆಚ್ಚಿ ಬೀಳಿಸಿದ್ದ ಹಲಸಂಗಿಯ ಚಿನ್ನದಂಗಡಿ ದರೋಡೆ ಪ್ರಕರಣಗಳ ಬೆನ್ನು ಬಿದ್ದು ಕೇವಲ ಕೆಲವೇ ದಿನಗಳಲ್ಲಿ ತಾರ್ಕಿಕ ಅಂತ್ಯ ಹಾಡಿದ್ರು. ಜಾಲವನ್ನ ಪತ್ತೆ ಹಚ್ಚಿ ಲೂಟಿಯಾಗಿದ್ದ ಕೋಟ್ಯಾಂತರ ರೂಪಾಯಿ ಮಾಲನ್ನ ವಶಪಡಿಸಿಕೊಳ್ಳುವಲ್ಲಿ ಇಡೀ ಪೊಲೀಸ್ ತಂಡಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿದ್ರು. ಭೀಮಾ ತೀರದ ರೌಡಿ ಶೀಟರ್ಗಳ ಮೇಲೆ ಹದ್ದಿನ ಕಣ್ಣು. ದಶಕಗಳಿಂದಲೂ ಕೊಲೆ, ಸುಲಿಗೆ, ಗ್ಯಾಂಗ್ ವಾರ್ಗಳಿಂದಲೇ ಸುದ್ದಿ ಆಗ್ತಾ ಇದ್ದ ಭೀಮಾ ತೀರವನ್ನ ಶಾಂತಗೊಳಿಸಿದ್ದು ಲಕ್ಷ್ಮಣ ನಿಂಬರಗಿ ಅವರ ಅತಿ ದೊಡ್ಡ ಸಾಧನೆ. ಭೀಮಾ ತೀರದ ನಟೋರಿಯಸ್ ಹಂತಕ ಭಾಗಪ್ಪ ಹರಿಜನ ಕೊಲೆ ಪ್ರಕರಣ, ಇತ್ತೀಚಿನ ಚಡಚಣ ಗೋವಿಂದಪುರದ ನಿರಾಳೆ ಕುಟುಂಬದ 6 ಬರ್ಬರ ಹತ್ಯೆ ಪ್ರಕರಣದ 38 ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಭೀಮಾ ತೀರದ ಖ್ಯಾತ ಪ್ರಖ್ಯಾತರ ಹಳೆಯ ಗ್ಯಾಂಗ್ಗಳನ್ನ ಸಂಪೂರ್ಣವಾಗಿ ಹತೋಟಿಗೆ ತಂದ ಇವರು ಕಾನೂನನ್ನ ಕೈಗೆತ್ತಿಕೊಳ್ಳುವವರಿಗೆ ಜೈಲೇ ಗತಿ ಎಂಬ ಖಡಕ್ ಸಂದೇಶವನ್ನ ರವಾನಿಸಿದ್ರು. ರೌಡಿ ಶೀಟರ್ಗಳ ಮೇಲೆ ನಿರಂತರ ನಿಗಾ ಇಟ್ಟ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಅಪರಾಧ ಪ್ರಮಾಣ ಗಣನೀಯವಾಗಿ ಕುಸಿತ ಕಂಡಿದೆ. 74 ವೃದ್ಧಿಯರ ಕಣ್ಣೀರು ಒರೆಸಿದ ವೀರ ಲಕ್ಷ್ಮಣ. ಕೇವಲ ಕ್ರಿಮಿನಲ್ಗಳಿಗೆ ಸಿಂಹ ಸ್ವಪ್ನವಾಗದ ನಿಂಬರಗಿಯವರು ಜನಸಾಮಾನ್ಯರಿಗೆ ಮಾತ್ರ ಅಪ್ಪಟ ರಕ್ಷಕರಾಗಿದ್ದು, ಸಾರ್ವಜನಿಕರು ಮತ್ತು ಪೊಲೀಸರ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಪೊಲೀಸರ ಆಸರೆ ಎಂಬ ವಿನೂತನ ಕಾರ್ಯಕ್ರಮವನ್ನ ಜಾರಿಗೆ ತಂದರು. ಅಸಹಾಯಕ, ನೊಂದ ಹಾಗೂ ಕುಟುಂಬದವರಿಗೆ ನಿರ್ಲಕ್ಷಿಸಲ್ಪಟ್ಟ 74 ವೃದ್ಧ ಮಹಿಳೆಯರ ಸಮಸ್ಯೆಗಳನ್ನ ಖುದ್ದಾಗಿ ಆಲಿಸಿ ಅವರಿಗೆ ಕಾನೂನಾತ್ಮಕ ಹಾಗೂ ಸಾಮಾಜಿಕ ಆಸರೆ ಒದಗಿಸುವ ಮೂಲಕ ಇಡೀ ರಾಜ್ಯದಲ್ಲೇ ಇಂತಹದೊಂದು ಮಾನವೀಯ ಕಾರ್ಯ ಮಾಡಿದ ಪ್ರಥಮ ಎಸ್ಪಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಸ್ಪಿ ಲಕ್ಷ್ಮಣ ಬಿ ನಿಂಬರಗಿ. ಎಸ್ಪಿ ಸೇರಿ 4 ಅಧಿಕಾರಿಗಳಿಗೆ ಗೌರವ. ಎಸ್ಪಿ ಅವರೊಂದಿಗೆ ಜಿಲ್ಲೆಯ ಇನ್ನೂ 4 ಹೆಮ್ಮೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಈ ಪ್ರತಿಷ್ಠಿತ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಎಸ್ಪಿ ಲಕ್ಷ್ಮಣ ಬಿ ನಿಂಬರಗಿ, ಪಿಎಸ್ಐ ನಾಗರತ್ನ ಉಪ್ಪಲದಿಲ್ಲಿ, ಹೆಡ್ ಕಾನ್ಸ್ಟೇಬಲ್ ರಾಜಶೇಖರ ಖಾನಾಪುರ, ಹೆಡ್ ಕಾನ್ಸ್ಟೇಬಲ್ ಈರಪ್ಪ ವೈ ದಳವಾಯಿ, ಹೆಡ್ ಕಾನ್ಸ್ಟೇಬಲ್ ಗುಂಡು ಗುರಣ್ಣಿವಡ್ಡರ್ ಅವರ ಸುದೀರ್ಘ ಸೇವೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ತೋರಿದ ವೃತ್ತಿಪರತೆಯನ್ನ ಗುರುತಿಸಿ ಈ ಗೌರವ ನೀಡಲಾಗಿದೆ. ಒಂದೇ ಸಾಲಿನಲ್ಲಿ 5 ಸಿಎಂ ಪದಕ ಹಾಗೂ 5 ಡಿಜಿ ಐಜಿಪಿ ಪದಕಗಳನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ಹೊಸ ದಾಖಲೆ ಬರೆದಿದೆ. ಒಂದೇ ಸಾಲಿನಲ್ಲಿ ದಾಖಲೆಯ ಪದಕಗಳ ಗರಿ. ಸಂಕಷ್ಟದ ಸಮಯವೇ ನಾಯಕತ್ವವನ್ನ ಪ್ರದರ್ಶಿಸಲು ನಿಜವಾದ ಅವಕಾಶಗಳನ್ನ ಸೃಷ್ಟಿಸುತ್ತದೆ. ಜಿಲ್ಲೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಒಂದೇ ವರ್ಷದಲ್ಲಿ 5 ಮುಖ್ಯಮಂತ್ರಿಗಳ ಪದಕಗಳು ಹಾಗೂ 5 ಡಿಜಿ ಮತ್ತು ಐಜಿಪಿ ಪ್ರಶಂಸನಾ ಡಿಸ್ಕ್ಗಳು ಲಭಿಸಿವೆ. ಇದು ವಿಜಯಪುರ ಜಿಲ್ಲೆಯ ಇಡೀ ಪೊಲೀಸ್ ಪಡೆಗೆ ಸಂದ ಗೌರವ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅಪರಾಧಗಳನ್ನ ಮಟ್ಟ ಹಾಕಿ ಜನಸಾಮಾನ್ಯರಲ್ಲಿ ಭರವಸೆ ಮೂಡಿಸಿರುವ ಖಾಕಿ ಪಡೆಯ
ಕಾರ್ಯಕ್ಷಮತೆಗೆ ಈ ದಾಖಲೆಯ ಪ್ರಶಸ್ತಿಗಳೇ ಹಿಡಿದ ಕೈಗನ್ನಡಿ. ಮುಂಬರುವ ದಿನಗಳಲ್ಲಿ ಇಲಾಖೆಯ ಮತ್ತಷ್ಟು ದಕ್ಷ ಅಧಿಕಾರಿಗಳಿಗೆ ಇಂತಹ ಗೌರವಗಳು ಲಭಿಸಲಿ ಎಂಬುದೇ ಎಎಸ್ ಟಿವಿ ಹಾಗೂ ಅಪರಾಧಕ್ಕೆ ಸವಾಲು ದಿನಪತ್ರಿಕೆಯ ಆಶಯ. ವಿಶ್ವಪ್ರಕಾಶ ಟಿ ಮಲಗೊಂಡ, ಎಎಸ್ ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.